ನಮಸ್ಕಾರ ಗೆಳೆಯರೇ. ಯುದ್ಧದ ಇತಿಹಾಸವನ್ನ ಯಾವಾಗಲೂ ರಕ್ತ ಮತ್ತು ತ್ಯಾಗದಿಂದಲೇ ಬರೆಯಲಾಗಿದೆ. ಆದರೆ ಈಗ ಯುದ್ಧದ ನಕ್ಷೆಯೇ ಬದಲಾಗುವ ಸಮಯ ಬಂದಿದೆ. ಹೌದು, ಭಾರತವು ತನ್ನ ಗಡಿಗಳಲ್ಲಿ ಎಂತಹದೊಂದು ಉಕ್ಕಿನ ಸೈನಿಕನನ್ನ ಇಳಿಸಿದೆ ಅಂದರೆ ಅದನ್ನು ನೋಡಿ ಚೀನಾ ಮತ್ತು ಪಾಕಿಸ್ತಾನದ ಸೈನಿಕರು ತಮ್ಮ ಪೋಸ್ಟ್ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಬರಬಹುದು. ಯಾಕಂದ್ರೆ ನಮ್ಮ ಭಾರತದ ಹೆಮ್ಮೆಯ ವಿಜ್ಞಾನಿಗಳು ಎಂತಹ ರೋಬೋಟಿಕ್ ಸೇನೆಯನ್ನ ತಯಾರು ಮಾಡಿದ್ದಾರೆ ಅಂದ್ರೆ ಈ ರೋಬೋಟ್ -50 ಡಿಗ್ರಿ ಕೊರೆಯುವ ಚಳಿ ಇರಲಿ ಅಥವಾ ಸುಡುವ ಬಿಸಿಲಿನ ಮರುಭೂಮಿಯೇ ಇರಲಿ, ಶತ್ರುಗಳ ಮೇಲೆ ಹದ್ದಿನ ಕಣ್ಣಿಡ್ತದೆ. ಗೆಳೆಯರೇ, ಭಾರತ ಈಗ ಯುದ್ಧ ಭೂಮಿಯಲ್ಲಿ ಭಾರತೀಯ ಸೇನೆಯ ಅತ್ಯಂತ ನಂಬಿಕಸ್ಥ ಗೆಳೆಯನಾಗುವಂತಹ ರೋಬೋಟ್ ಅನ್ನ ನಿರ್ಮಿಸಿದೆ. ಹಾಗೂ ಇದಕ್ಕೆ ಹಸಿವಾಗುವುದಿಲ್ಲ, ನಿದ್ದೆ ಬರುವುದಿಲ್ಲ ಮತ್ತು ಮುಖ್ಯವಾಗಿ ಇದಕ್ಕೆ ಸಾವಿನ ಭಯವೇ ಇಲ್ಲ. ಹಾಗೂ ಈ ಯಂತ್ರ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಯುದ್ಧಕ್ಕೆ ತಯಾರಾಗಿರ್ತದೆ. ಈ ರೋಬೋಟ್ ಎತ್ತರದ ಬೆಟ್ಟಗಳನ್ನು ಹತ್ತಬಲ್ಲದು, ಕೆಸರಿನಲ್ಲಿ ಬಿದ್ದರೂ ಏಳಬಲ್ಲದು ಮತ್ತು ಶತ್ರುಗಳ ಮುಂದೆ ಎದೆ ಉಬ್ಬಿಸಿ ನಿಲ್ಲಬಲ್ಲದು. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಮನುಷ್ಯರು ಮಾಡುವಂತಹ ತಪ್ಪುಗಳನ್ನು ಈ ರೋಬೋಟ್ ಮಾಡುವುದಿಲ್ಲ. ಹಾಗೂ ಇದು ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಸೈಲೆಂಟ್ ಆದ ತಯಾರಿಯಾಗಿದೆ. ಗೆಳೆಯರೆ, ಭಾರತೀಯ ವಿಜ್ಞಾನಿಗಳು ಬರೋಬ್ಬರಿ 20 ವರ್ಷಗಳ ನಿರಂತರ ಪರಿಶ್ರಮದ ನಂತರ ಇಂತಹ ದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ. ಹಾಗೂ ಇದನ್ನು ನೋಡಿ ಇಡೀ ಪ್ರಪಂಚವೇ ಬೆರಗಾಗಿದೆ. ಯಾಕಂದರೆ ಈಗ ಭಾರತದ ಹತ್ತಿರ ಇರುವ ಈ ತಂತ್ರಜ್ಞಾನ ಅಮೆರಿಕ, ಚೀನಾ ಅಥವಾ ರಷ್ಯಾದ ಹತ್ತಿರ ಕೂಡ ಇಲ್ಲ. ಗೆಳೆಯರೆ, ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುವುದೇನೆಂದರೆ ಇದನ್ನು ಮಾಡುವುದಕ್ಕಾಗಿ ಭಾರತಕ್ಕೆ 20 ವರ್ಷಗಳ ಕಠಿಣ ಪರಿಶ್ರಮ ಬೇಕಾಯಿತು. ಅದಕ್ಕಾಗಿ ಗೆಳೆಯರೆ, ಇವತ್ತು ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೇನೆ. ನಮ್ಮ ಈ ಮಹಾನ್ ವಿಜ್ಞಾನಿಗಳ ಗೌರವಾರ್ಥವಾಗಿ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ತಿ ಜೋಶ್ನಿಂದ ಜೈ ಹಿಂದ್ ಅಂತ ಬರೆಯಿರಿ. ನಿಮ್ಮ ಒಂದು ಜೈ ಹಿಂದ್ ನಮ್ಮ ವಿಜ್ಞಾನಿಗಳಿಗೆ ಸಿಗುವ ಅತಿ ದೊಡ್ಡ ಗೌರವವಾಗಿದೆ. ಗೆಳೆಯರೆ, ಇದನ್ನು ನಿಮಗೆ ಹೇಳಲೇಬೇಕು. ಭಾರತ ತನ್ನ ಸೇನೆಗಾಗಿ ಒಂದು ಅದ್ಭುತವಾದ ಹ್ಯೂಮನಾಯ್ಡ್ ಅಂದರೆ ಮನುಷ್ಯನಂತೆ ಕಾಣುವ ರೋಬೋಟನ್ನು ಸಿದ್ಧಪಡಿಸಿದೆ. ಹಾಗೂ ಇದು ಇನ್ನು ಮುಂದೆ ಪ್ರತಿ ಹಂತದಲ್ಲೂ ನಮ್ಮ ಸೈನಿಕರ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲಲಿದೆ. ಇದು ನೋಡುವುದಕ್ಕಾಗಿ ಒಬ್ಬ ಸೈನಿಕನಂತೆಯೇ ಕಾಣ್ತದೆ, ಆದರೆ ಇದರ ಶಕ್ತಿ ಮನುಷ್ಯನಿಗಿಂತ 10 ಪಟ್ಟು ಹೆಚ್ಚು. ಇದು 2 ಕಾಲುಗಳ ಮೇಲೆ ನಡೆಯುತ್ತದೆ, ಭಾರವಾದ ಆಯುಧಗಳನ್ನು ಎತ್ತಬಲ್ಲದು, ಓಡಬಲ್ಲದು ಮತ್ತು ಆರ್ಡರ್ಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳಬಲ್ಲದು. ಒಬ್ಬ ಮನುಷ್ಯನಿಗೆ ಮಾಡುವುದಕ್ಕಾಗಿ ಅಸಾಧ್ಯವಾದ ಕೆಲಸಗಳನ್ನು ಈ ರೋಬೋಟ್ ಮಾಡಬಲ್ಲದು. ಹಾಗೂ ಇದು ಬಾಂಬ್ ಸ್ಫೋಟಗಳ ನಡುವೆಯೂ ಕೂಡ ನುಗ್ಗಬಲ್ಲದು, ಹಿಮದ ಬಿರುಗಾಳಿಯಲ್ಲಿ ಅಲುಗಾಡದೆ ನಿಲ್ಲಬಲ್ಲದು ಮತ್ತು ಗುಂಡಿನ ಮಳೆ ಸುರಿಯುತ್ತಿದ್ರೂ ತನ್ನ ಮಿಷನ್ ಅನ್ನು ಪೂರ್ತಿ ಮಾಡಬಲ್ಲದು. ಹಾಗೂ ಇದೆಲ್ಲವನ್ನ ಅದು ಸುಸ್ತಾಗದೆ, ಹೆದರದೆ ಮತ್ತು ನಿಲ್ಲದೆ ಮಾಡ್ತದೆ. ಗೆಳೆಯರಿ, ಇದರ ಹೆಸರು ಇನ್ನೂ ಗೌಪ್ಯವಾಗಿದೆ, ಆದರೆ ಇದರ ಭಯ ಮಾತ್ರ ಎಲ್ಲೆಡೆ ಹರಡಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳು ಇದರ ವಿಡಿಯೋ ನೋಡಿ ತಲೆ ಮೇಲೆ ಕೈ ಹೊತ್ತು ಕುಂತಿವೆ. ಚೀನಾದ ಆರ್ಮಿ ಯೂನಿವರ್ಸಿಟಿಗಳಲ್ಲಿ ಇದರ ಮೇಲೆ ರಿಸರ್ಚ್ ಪೇಪರ್ಗಳನ್ನು ಬರೆಯಲಾಗ್ತಾ ಇದೆ. ಅಮೆರಿಕ ಕೂಡ ಇದರ ಸ್ಪರ್ಧೆಗೆ ಇಳಿದಿದೆ, ಆದರೆ ಅದು ಇನ್ನೂ ಭಾರತಕ್ಕಿಂತ ತುಂಬ ಹಿಂದಿದೆ. ಯಾಕಂದರೆ ಭಾರತ ಈ ಯಂತ್ರವನ್ನು ಕೇವಲ ಯುದ್ಧಕ್ಕಾಗಿ ಅಲ್ಲ, ಗೆಲುವಿಗಾಗಿ ತಯಾರಿಸಿದೆ. ಗೆಳೆಯರಿ, ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಈ ರೋಬೋಟ್ ಥರ್ಮಲ್ ಕ್ಯಾಮರಾದಿಂದ ನೋಡ್ತದೆ, ಸೌಂಡ್ ಡಿಟೆಕ್ಟರ್ ಮೂಲಕ ಸಣ್ಣ ಶಬ್ದವನ್ನು ಕೇಳಿಸಿಕೊಳ್ಳುತ್ತದೆ ಮತ್ತು ನೈಟ್ ವಿಷನ್ ಮೂಲಕ ಕತ್ತಲೆಯಲ್ಲಿಯೂ ಹಗಲಿನಂತೆ ನೋಡಬಲ್ಲದು. ಹಾಗೂ ಇದು ಕೇವಲ ಮಿಷನ್ಗೆ ಹೋಗುವುದಲ್ಲ, ಮಿಷನ್ ಅನ್ನು ಮುಗಿಸಿಯೇ ಹಿಂತಿರುಗ್ತದೆ. ಹಾಗೂ ಇದರ ಬಳಿ ಎಂತಹ ಸ್ಪೆಷಲ್ ಸೆನ್ಸಾರ್ಗಳಿವೆ ಅಂದರೆ ಅದು ಶತ್ರುಗಳ ಪ್ರತಿಯೊಂದು ಚಲನವಲನವನ್ನು ಹಿಡಿದು ಬಿಡುತ್ತದೆ. ಹಾಗೂ ಇದು ನಡೆಯುವಾಗ ತನ್ನ ಮುಂದಿನ ನೆಲವನ್ನು ತಾನಾಗಿಯೇ ಸ್ಕ್ಯಾನ್ ಮಾಡಿಕೊಳ್ಳುತ್ತದೆ. ಅಲ್ಲಿ ಯಾವುದಾದ್ರೂ ಬಾಂಬ್ ಅಥವಾ ಸುರಂಗ ಬಿದ್ದರೆ ಅಥವಾ ಯಾರಾದರೂ ಶತ್ರು ಅವಿತಿದ್ರೆ ಇದು ತಕ್ಷಣವೇ ಅಲರ್ಟ್ ನೀಡ್ತದೆ. ಹಾಗೆಯೇ ಈಗ ನಾನು ಹೇಳ್ತಾ ಇರುವ ಈ ವಿಷಯವನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಇದರ ಕೈಗಳಿಗೆ ಬಂದೂಕುಗಳನ್ನು ಅಳವಡಿಸುವ ತಯಾರಿ ಕೂಡ ನಡೆದಿದೆ. ಅಂದರೆ ಈ ರೋಬೋಟ್ ಇನ್ನು ಮುಂದೆ ಶತ್ರುಗಳಿಗೆ ಗುಂಡೇಟಿನ ಮೂಲಕವೇ ಉತ್ತರವನ್ನು ನೀಡಲಿದೆ. ಹಾಗೂ ಅತ್ಯಂತ ವಿಶೇಷವಾದ ವಿಷಯವೆಂದರೆ ಈ ರೋಬೋಟ್ ಬಿದ್ದರೆ ತಾನಾಗಿಯೇ ಎದ್ದು ನಿಲ್ತದೆ. ಯಾರಾದರೂ ಇದನ್ನು ತಳ್ಳಿದ್ರೆ, ಬೀಳಿಸಿದ್ರೆ ಅಥವಾ ಸ್ಫೋಟದಿಂದ ಬಿದ್ದರೂ ಅದು ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಂಡು ತಕ್ಷಣ ಎದ್ದು ನಿಲ್ಲುತ್ತದೆ. ಒಂದು ವೇಳೆ ಬಿದ್ದರೆ ಬೀಳಿಸಿದವನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಿದೆ ಇದರ ಕಥೆ. ಹಾಗೂ ಇದರಲ್ಲಿ ಫಾಲ್ ಆ್ಯಂಡ್ ರಿಕವರಿ ಸಿಸ್ಟಮ್ ಇದೆ. ಇದು ತಾನು ಹೋಗುವ ಜಾಗದ ನಕ್ಷೆಯನ್ನು ತಾನೇ ಸಿದ್ಧಪಡಿಸುತ್ತದೆ. ಅಂದರೆ ಸೇನೆಗೆ ದಾರಿ ತೋರಿಸುವ ಕೆಲಸವನ್ನು ಇನ್ನು ಮುಂದೆ ಈ ರೋಬೋಟ್ ಮಾಡಲಿದೆ. ಇದು ದಾರಿ ತೋರಿಸುತ್ತದೆ, ಅಲ್ಲಿರುವ ಅಪಾಯಗಳನ್ನು ತಿಳಿಸುತ್ತದೆ, ಶತ್ರು ಎಲ್ಲಿದ್ದಾನೆ ಅಂತ ಹೇಳುತ್ತದೆ ಮತ್ತು ಅಗತ್ಯ ಬಿದ್ದರೆ ಶತ್ರುವನ್ನು ಅಲ್ಲೇ ಮುಗಿಸಿ ಬಿಡುತ್ತದೆ. ಗೆಳೆಯರೇ, ಇದರಿಂದ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾವಾಗ ಪ್ರತಿಯೊಬ್ಬ ಭಾರತೀಯ ಸೈನಿಕನ ಜೊತೆ ಈ ಮಷಿನ್ ಇರ್ತದೆಯೋ ಆಗ ಶತ್ರುಗಳು ಯಾವ ಲೆಕ್ಕ. ಇನ್ನು ಮುಂದೆ ಸೈನಿಕರು ಮಾಡುವ ಎಲ್ಲ ಕೆಲಸಗಳನ್ನು ಈ ಮಷೀನ್ ಮಾಡಲಿದೆ.
ಬಾಂಬ್ ನಿಷ್ಕ್ರಿಯಗೊಳಿಸುವುದು, ಗೂಢಾಚಾರಿಕೆ ಮಾಡುವುದು, ಭಾರವಾದ ಸಾಮಾನು ಹೂರುವುದು, ಗುಂಡು ಹಾರಿಸುವುದು, ಇದೆಲ್ಲವನ್ನ ಅದು ಮಾಡ್ತದೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ಇದು ಯಾವತ್ತಿಗೂ ದೂರು ನೀಡುವುದಿಲ್ಲ, ರಜೆ ಕೇಳಲ್ಲ, ಸಂಬಳ ಕೇಳಲ್ಲ, ಪೆನ್ಷನ್ ಕೇಳಲ್ಲ, ಸುಸ್ತಾಗದೆ 24 ಗಂಟೆ ಕೆಲಸ ಮಾಡ್ತದೆ. ನಮ್ಮ ಸೈನಿಕರಿಗೆ ಉಸಿರಾಡಲು ಕಷ್ಟವಾಗುವಂಥ ಜಾಗಗಳಲ್ಲಿ ಈ ಮಷಿನ್ ಮುಂಚೂಣಿಯಲ್ಲಿ ನಿಂತು ಹೋರಾಡುತ್ತದೆ. ಹಾಗೂ ಇದರಿಂದ ನಮ್ಮ ಸೈನಿಕರಿಗೆ ಸುರಕ್ಷತೆ ಸಿಗ್ತದೆ ಮತ್ತು ಅವರ ಶಕ್ತಿಯು ಕೂಡ ಹೆಚ್ಚುತ್ತದೆ. ಗೆಳೆಯರೇ, ಇದರಿಂದ ಒಮ್ಮೆ ಕಲ್ಪಿಸಿಕೊಳ್ಳಿ, ಪಾಕಿಸ್ತಾನದ ಯಾವುದೋ ಫಾರ್ವರ್ಡ್ ಪೋಸ್ಟ್ಗೆ ಈ ಮಷಿನ್ ಹೋಗಿ ಶಬ್ದವಿಲ್ಲದೆ ಅಲ್ಲಿನ ಎಲ್ಲ ಮಾಹಿತಿಯನ್ನು ತಂದು ಕೊಟ್ಟರೆ, ಆ ನಕ್ಷೆಯ ಆಧಾರದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆದರೆ ಪಾಕಿಸ್ತಾನದ ಬಂಕರ್ಗಳು ಅವರ ಸಮಾಧಿಗಳಾಗ್ತವೆ. ಚೀನಾದ ಬೆಟ್ಟಗಳಲ್ಲಿ ಮನುಷ್ಯರು ಹೋಗಲಾಗದ ಜಾಗಕ್ಕೆ ಈ ಮಷಿನ್ ಹೋದರೆ ಅವರ ಟ್ಯಾಂಕುಗಳು ಮತ್ತು ಫಿರಂಗಿಗಳು ನಿಷ್ಪ್ರಯೋಜಕವಾಗ್ತವೆ. ಅಮೆರಿಕದ ಹತ್ತಿರವು ರೋಬೋಟ್ಗಳಿವೆ, ಆದರೆ ಅವು ಕೇವಲ ಶೋ ಪೀಸ್ಗಳು, ಲ್ಯಾಬ್ನಲ್ಲಿ ಆಡುವ ಆಟಿಕೆಗಳು. ಆದರೆ ಭಾರತದ ರೋಬೋಟ್ ಮಿಷನ್ ಎಕ್ಸಿಕ್ಯೂಷನ್ ಮಷೀನ್. ಇದು ಕೇವಲ ಪ್ರದರ್ಶನ ಮಾಡಲ್ಲ, ಆಕ್ಷನ್ ಮಾಡ್ತದೆ. ಹಾಗೇನೇ ಗೆಳೆಯರೆ, ನಿಮಗೆ ಇಲ್ಲಿ ಆಶ್ಚರ್ಯವಾಗಬಹುದು, ಯಾಕಂದ್ರೆ ಈ ಅಮೆರಿಕ ಮತ್ತು ಚೀನಾ ಭಾರತವನ್ನ ಈ ಮಷೀನನ್ನು ನಮಗೆ ಮಾಡ್ತೀರಾ ಅಂತ ಕೇಳ್ತಾ ಇವೆ. ಹಾಗೂ ಅದಕ್ಕೆ ಭಾರತದ ಉತ್ತರ ನೇರ ಮತ್ತು ಸ್ಪಷ್ಟವಾಗಿತ್ತು, ಇಲ್ಲ ಅಂತ. ಆಗ ಭಾರತ ಹೇಳಿತ್ತು, ಇದು ಭಾರತಕ್ಕಾಗಿ ಮಾಡಿದ್ದು, ಇದು ಭಾರತದ ರಕ್ಷಣೆಗಾಗಿ ಮಾಡಿದ್ದು ಅಂತ. ಗೆಳೆಯರೆ, ಭಾರತ ಈಗ ಆಯುಧ ಕೀಳುವ ದೇಶವಲ್ಲ, ಆಯುಧ ತಯಾರಿಸುವ ದೇಶ. ತಂತ್ರಜ್ಞಾನದಲ್ಲೂ ಭಾರತ ಈಗ ಸೂಪರ್ ಪವರ್ ಆಗಿದೆ. ಗೆಳೆಯರೆ, ಇದು ಯಾವುದೇ ಆಟಿಕೆಯಲ್ಲ, ಶತ್ರುಗಳ ಪಾಲಿನ ಅತಿ ದೊಡ್ಡ ಭಯ. ಇನ್ನು ಮುಂದೆ ಸೈನಿಕ ಒಂಟಿಯಾಗಿ ಹೋರಾಡುವುದಿಲ್ಲ, ಅವನ ಜೊತೆ ಪ್ರಾಣ ಕೇಳದ, ಆದರೆ ಶತ್ರುವಿನ ಪ್ರಾಣ ತೆಗೆಯಬಲ್ಲ ಮಷಿನ್ ಇರ್ತದೆ. ಮಂಜು ಇರಲಿ, ಬೆಂಕಿ ಇರಲಿ, ಮಳೆ ಇರಲಿ ಅಥವಾ ಬಿರುಗಾಳಿ ಇರಲಿ, ಈ ರೋಬೋಟ್ ಹಿಂದೆ ಸರಿಯೋದಿಲ್ಲ. ಮನುಷ್ಯ ಯಾವಾಗ ಸುಸ್ತಾಗ್ತಾನೋ ಆಗ ಮಷಿನ್ ಹೋರಾಡಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನ ತಯಾರಿಸಲಾಗಿದೆ. ಹಾಗೂ DRDO ಇದನ್ನು ಎಲ್ಲ ರೀತಿಯ ಹವಾಮಾನ ಮತ್ತು ಭೂಪ್ರದೇಶಗಳಲ್ಲಿ ಪರೀಕ್ಷಿಸಿದೆ. ಎಲ್ಲ ಪರೀಕ್ಷೆಗಳಲ್ಲೂ ಇದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ. ಇದರಲ್ಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಅಂದರೆ ಇದು ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲದು. ಅಪಾಯವಿದ್ರೆ ಅದನ್ನು ತಕ್ಷಣ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆ ನೀಡ್ತದೆ. ಭಾರತದ ಈ ಹ್ಯೂಮನಾಯ್ಡ್ ರೋಬೋಟ್ ಕೇವಲ ಹೋರಾಡಲು ಮಾತ್ರವಲ್ಲ, ಭವಿಷ್ಯದ ಯುದ್ಧದ ವ್ಯಾಖ್ಯಾನವನ್ನೇ ಬದಲಿಸಲು ತಯಾರಾಗಿದೆ. ಹಾಗೂ ಇದರಲ್ಲಿ ಹಗುರವಾದ ಆದರೆ ಅತ್ಯಂತ ಗಟ್ಟಿಮುಟ್ಟಾದ ಲೋಹಗಳನ್ನು ಅಂದರೆ ಅಲಾಯ್ಸ್ ಬಳಸಲಾಗಿದೆ. ಇದರ ತೂಕ ಸಾಮಾನ್ಯ ಸೈನಿಕನಷ್ಟೇ ಇದ್ದು, ಆದರೆ ಶಕ್ತಿ ಮಾತ್ರ ಅದ್ಭುತ ಇದೆ. ಒಮ್ಮೆಲೆ ಇದು 50 kg ಭಾರವನ್ನು ಸುಲಭವಾಗಿ ಎತ್ತಿಕೊಂಡು ಓಡಬಲ್ಲದು. ಹಾಗೂ ಇದರ ತಲೆಯಲ್ಲಿರುವ ಮಲ್ಟಿ ಸೆನ್ಸಾರ್ ವಿಷನ್ ಸಿಸ್ಟಮ್ ಇದರ ಅತಿ ದೊಡ್ಡ ಶಕ್ತಿ. ಥರ್ಮಲ್ ವಿಷನ್, ಇನ್ಫ್ರಾರೆಡ್ ಸೆನ್ಸಾರ್ ಮತ್ತು ರೆಡಾರ್ ಸಿಸ್ಟಮ್ಗಳ ಮೂಲಕ ಇದು ಕ್ಷಣಾರ್ಧದಲ್ಲಿ ಪ್ರದೇಶವನ್ನು ಸ್ಕ್ಯಾನ್ ಮಾಡ್ತದೆ. ಒಬ್ಬ ಮನುಷ್ಯನಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ 10 ಸೆಕೆಂಡ್ ಬೇಕಾದರೆ ಈ ರೋಬೋಟ್ ಕೇವಲ ಒಂದೇ 1 ಸೆಕೆಂಡ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಹಾಗೂ ಇದರ ಫೈರಿಂಗ್ ಆಕ್ಯುರೇಸಿ 96%ಗಿಂತ ಹೆಚ್ಚಿದೆ. ಇದು ನಿಂತಿದ್ದಾಗಲೂ ಗುಂಡು ಹಾರಿಸಬಲ್ಲದು, ಓಡುವಾಗಲೂ ಗುಂಡು ಹಾರಿಸಬಲ್ಲದು. ಇದಕ್ಕಾಗಿ ಇದರಲ್ಲಿ ಸ್ಟೆಬಿಲೈಸರ್ ಮೂಡಿದೆ. ಇದರ ಕಮ್ಯುನಿಕೇಶನ್ ಸಿಸ್ಟಮ್ ಮತ್ತು ಸೈಬರ್ ಸೆಕ್ಯುರಿಟಿ ಯಾರಿಂದಲೂ ಹ್ಯಾಕ್ ಮಾಡಲು ಸಾಧ್ಯವಿಲ್ಲದಷ್ಟು ಪ್ರಬಲವಾಗಿದೆ. ಇದರಲ್ಲಿ ಎನ್ಕ್ರಿಪ್ಟೆಡ್ 5G ಮತ್ತು ಕ್ವಾಂಟಮ್ ಎನ್ಕ್ರಿಪ್ಷನ್ ಇದೆ. ಒಂದು ವೇಳೆ ಶತ್ರುಗಳ ಕೈಗೆ ಸಿಕ್ಕರೂ ಬಯೋಮೆಟ್ರಿಕ್ ಲಾಕ್ ಇರುವ ಕಾರಣ ಅದು ಕೇವಲ ಒಂದು ಕಬ್ಬಿಣದ ತುಂಡಾಗಿ ಉಳಿಯುತ್ತದೆ. ಅವರಿಗೆ ಯಾವ ಮಾಹಿತಿಯೂ ಕೂಡ ಸಿಗುವುದಿಲ್ಲ. ಇದು ಎಷ್ಟು ಸೈಲೆಂಟ್ ಆಗಿ ಕೆಲಸ ಮಾಡ್ತದೆ ಅಂದರೆ ಬಂಕರ್ಗಳ ಒಳಗೆ ನುಗ್ಗಿದ್ರೂ ಶತ್ರುವಿಗೆ ಗೊತ್ತಾಗುವುದಿಲ್ಲ. ಪಾಕಿಸ್ತಾನದ ಡ್ರೋನ್ ಅಥವಾ ಚೀನಾದ ರೋಬೋಟ್ಗಳಲ್ಲಿ ಈ ಸಾಮರ್ಥ್ಯವೇ ಇಲ್ಲವೇ ಇಲ್ಲ. -25 ಡಿಗ್ರಿಯಿಂದ ಹಿಡಿದು 60 ಡಿಗ್ರಿ ತಾಪಮಾನದವರೆಗೆ ಸಮುದ್ರ ಮಟ್ಟದಿಂದ 6000 ಮೀಟರ್ ಎತ್ತರದಲ್ಲೂ ಇದು 48 ಗಂಟೆಗಳ ಕಾಲ ಕೆಲಸ ಮಾಡಬಲ್ಲದು. ಗೆಳೆಯರೇ, ನಿಮಗೆ ಕೊನೆಯದಾಗಿ ಹೇಳುವುದಾದರೆ, ನಮ್ಮ ವಿಜ್ಞಾನಿಗಳು ಸಾಧಿಸಿರುವುದು ಒಂದೇ ರಾತ್ರಿಯ ಚಮತ್ಕಾರವಲ್ಲ. ಇದರ ಹಿಂದೆ 20 ವರ್ಷಗಳ ಕಠಿಣ ತಪಸ್ಸಿದೆ. ಹಾಗೂ ಈ ಪರಿಶ್ರಮಕ್ಕಾಗಿ ನೀವು ಮಾಡಬೇಕಾಗಿರುವುದು ಕೇವಲ ಒಂದೇ ಒಂದು ಲೈಕ್. ಇನ್ನು ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇನ್ನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.